ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಂಬರ್ 1 ಚಾನಲ್ ಮುಖಾಂತರ ಮತ್ತು ಉತ್ತರ ಕರ್ನಾಟಕದಾಗ ಎಲ್ಲ ಶಾಸಕರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಿಡ್ಕೊಂಡು ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಅದ್ಭುತವಾದ ಸುದ್ದಿ ತೋರ್ಸಕ್ಕೆ ಬಂದನು ರೀ. ಯಾಕಂದ್ರೆ ಇಂಥ ಸುದ್ದಿ ಒಬ್ಬೊಬ್ಬರು ಶಾಸಕರು ಮಾತ್ರ ಮಾಡಕತ್ತಾರೆ. ಬೆಳಗಾವಿ ಜಿಲ್ಲಾದಾಗ ಒಂದು ಯಮಕನ್ಮಡಿ ಶಾಸಕರು ಒಬ್ಬರದಾರ ರೀ. ಈಗ ನಾ ದಕ್ಷಿಣ ಕರ್ನಾಟಕದ ಶಾಸಕದ ಬಗ್ಗೆ ಹೇಳಕ್ಕೆ ಬಂದೇನೆ. ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಯಾರು ಗೊತ್ತಿಲ್ಲ ಹೇಳ್ರಿ. ಮೊನ್ನೆ ಒಂದು ಸುದ್ದಿ ಮಾಡಿದ್ನ, 3 ಲಕ್ಷ ರೂಪಾಯಿ ಹಾರ್ಟ್ ಆಪ್ರೇಷನ್ಗೆ ಒಂದು ಕಲ್ಕತ್ತಾದಿಂದ ಬಂದಂಥ ಹುಡುಗಿ ಕೊಟ್ಟಾರಂದ್ರೆ ಎಂಥ ಹುರಿದಾವಂಥ ಶಾಸಕರು ಇರ್ಬೇಕ್ರಿ. ಈಗ ಮತ್ತೆ ದೈನಂದಿನವಾಗಿ ಏನು ಮಾಡತ್ತಾರ ಗೊತ್ತೈತೇನು ರೀ, ಒಬ್ಬಕ್ಕೆ ಶೇಂಗಾ ಮಾರ್ಕೋತ ಹೊಂಟಾಡ್ರಿ ಬಡವ ಹೆಣ್ಮಗಳ ಪಾಪ. ಶೇಂಗಾ ಮಾರ್ಕೋತ ಅವ್ರ ಆಫೀಸ್ ಮುಂದೆ ಹೋದಾಗ ತಕ್ಷಣ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಮುಂದೆ ಬಂದಾರ. ಏನಮ್ಮ ಅಜ್ಜಿ ಏನು ಮಾಡಾಕತ್ತಿ ಅಂತ ಕೇಳ್ತಾರ. ನಾ ಶೇಂಗಾ ಮಾರಾಕತ್ತೀನಿ. ಹೆಂಗೆ ಒಂದು ವಾನಿಂದ ಪಾಕೆಟ್ ಶೇಂಗಾಕ 20 ರೂಪಾಯಿ, ಒಂದು 20 ರೂಪಾಯಿ ತೊಗೊಂಡು ಒಂದು ಶೇಂಗಾ ತೊಗೊಂಡು ಎಲ್ಲ ತಿಂದಕ್ಕಿನ ಬಾಯಾಗ ಮೊದಲು ಒಂದು ಕಾಳು ಹಾಕ್ಯಾರ. ಆ ಕಾಳು ಹಾಕಿದ ಮೇಲೆ ದಿವಸ ಎಷ್ಟು ಸಂಪಾದನೆ ಮಾಡ್ತಿ? 200ರಿಂದ 300 ಮಾಡ್ತೀನಿ. ಬಾಂಡೋಲ್ ಎಷ್ಟು ಬೇಕಾಕೈತಿ? 2000ದಿಂದ 3000 ಬೇಕಾಕೈತಿ ಅಂದಾಗ ಕಿಶದಾಗಿನ ತೆಗೆದು 8000 ರೂಪಾಯಿ ಕೊಟ್ಟಂಥ ಶಾಸಕ ನೋಡ್ರಿ ಜಮೀರ್ ಅಹ್ಮದ್ ಖಾನದ ದಾನ ಧರ್ಮ. ಇದನ್ನು ಹೇಳಿದ ತಕ್ಷಣ ಕೆಲವ್ರಿಗೆ ಏನಾಕೈತಿ ರೀ, ಇವು ನೆಗೆಟಿವ್ ಕಮೆಂಟ್ ಹಾಕಿಬಿಡ್ತಾರೆ ರೀ. ಅವರು DJ ಹಳ್ಳಿ, PG ಹಳ್ಳಿ, ಆ ಹಳ್ಳಿ ಏನೇನೋ ಹೇಳ್ಕೊತ ಅವ್ರು ವೈಯಕ್ತಿಕ ವಿಷಯಗಳು ತೊಗೊಂಡು ಏನು ಮಾಡೋರು ನೀವು? ಈಗ ಹೃದಯವಂತ ಏನೈತಿ, ದಾನ ಧರ್ಮದ ಮುಖಾಂತರ ಏನೈತಿ, ಯಾರಿಗೆ ಆಸರೆ ಆಗುವಂಥ ಕೆಲಸ ಯಾರು ಏನು ಮಾಡಾಕತ್ತಾರ ಆ ಶಾಸಕನ ಬಗ್ಗೆ ಅದನ್ನು ನೋಡ್ಬೇಕಲ್ಲ. ಯಾರು ಬರೀ ದೌರ್ಬಲ್ಯಗಳನ್ನು ನೋಡ್ಕೊತ ಹೋಗೋದ್ರ ಒಂದು ಕೆಲವು ಮಾನಸಿಕ ಚಿಕಿತ್ಸೆ ಉಳ್ಳವ್ರದಾರ ರೀ. ಕೆಲವರು ನೆಗೆಟಿವ್ ಕಮೆಂಟ್ ಹಾಕೋರು, ಅವ್ರಿಗೆ ಮಾನಸಿಕ ಚಿಕಿತ್ಸೆ ಅವಶ್ಯಕತೆ ಬೇಕಾಗಿರ್ತೈತಿ. ಮತ್ತು ಅವ್ರು ಯಾವಾಗಲೂ ಸುಳ್ಳು ಫೇಕ್ ಕಮೆಂಟ್ ಅಕೌಂಟ್ಗಳು ತೆಗೆದು ಹಾಕ್ತಾರೆ. ಧೈರ್ಯನೂ ಇರಂಗಿಲ್ಲ ರೀ ಅವ್ರಿಗೆ. ಮುಂದೆ ಬಂದು ಪೇಸ್ ಮಾಡಿ ಮಾತಾಡಿ ಹೇಳ್ಬೇಕು, ತೋರಿಸೋಲ್ಲ ನಾವು ಅದ್ರ ಬಗ್ಗೆ ಕಾನೂನು ಹೋರಾಟ ಚಾಲೂ ಆಕೈತಿರಲ್ಲ. ಅದ್ರ ಸಲುವಾಗಿ ಜಡ್ ಜಮೀರ್ ಅಹ್ಮದ್ ನೋಡ್ರಿ, ಇವತ್ತು ಕರ್ನಾಟಕ ರಾಜ್ಯದಾಗ ಎಲ್ಲ ಶಾಸಕರಿಗೂ ಒಂದು ಪ್ರೇರಣೆ ಆಗುವಂಥ ಒಬ್ಬ ಶಾಸಕ. ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹ್ಮದ್ ಈ ಬಾಳೆಹಣ್ಣು ಮಾರ್ಕೋತ ಒಬ್ಬ ಹೊಂಟಾನ. ಅವನ ಕಡೆ ಮೋಟ್ರ್ ಸೈಕಲ್ ಮೇಲೆ ಹೋಗ್ತಾರೆ. ಹೋದ ತಕ್ಷಣ ಎಷ್ಟು ಬಾಳೆಹಣ್ಣಪ್ಪ ನೀನು, ಈ ಹಿಂಗೆ ಡಜನ್ ರೀ ಅಂತ ಹೇಳ್ತಾನೆ. ಎಷ್ಟು ಬಂಡವಾಳ ಹಾಕಿದಿ? 5000 ರೂಪಾಯಿ ಬಂಡವಾಳ ಹಾಕ್ತೀನಿ. ಎಷ್ಟು ಉತ್ಪನ್ನ ಮಾಡ್ತೀನಿ? 400-500 ರೂಪಾಯಿ ಉತ್ಪನ್ನ. ಅದು 5000 ರೂಪಾಯಿ ತೆಗೆದುಕೊಟ್ಟು ಎಲ್ಲರೂ ಬಾಳೆಹಣ್ಣು ತಿನ್ರಿಪ್ಪ ಅಂತಾರೆ. ಇಂಥ ಶಾಸಕ ಬಡವರ ಜೊತೆ ಸಂಬಂಧ ಇಟ್ಕೊಂಡು ಬಡವರ ಕಷ್ಟ ನಿವಾರಣೆ ಮಾಡೋ ಸಲುವಾಗಿ ಇಂಥ ಒಂದು ಕರ್ನಾಟಕ ರಾಜ್ಯದ ಒಂದು 224 ಶಾಸಕರಲ್ಲಿ ಕೆಲವು ಅಪರೂಪದ ಶಾಸಕರಲ್ಲಿ ಜಮೀರ್ ಅಹ್ಮದ್ ಖಾನ್ ಒಬ್ಬರು. ಆ ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆಯಿಂದ ಹೊರಗೆ ಬಿದ್ದ ತಕ್ಷಣ ಎಷ್ಟೋ ಜನ ಅಲ್ಲಿ ತಮ್ಮ ದುಃಖಗಳು ತೊಗೊಂಡು ಬಂದಿರ್ತಾರೆ. ಹಾರ್ಟ್ ಆಪ್ರೇಷನ್ಗೆ ರೊಕ್ಕಿಲ್ಲ ರೀ, ನಮ್ಮ ಮನ್ಯಾಗ ಸಿಜರಿನ್ ಆಗೈತಿ ರೀ, ನಮ್ಮ ಕ್ಯಾನ್ಸರ್ ಆಗೈತಿ. ಅಲ್ಲಿ ಏನು ಸರ್ಕಾರದಿಂದ ಕೊಡಿಸೋನು ಮಾಡ್ತನೋ ಆಶ್ವಾಸನೆ ಇಲ್ಲ ರೀ. ತಕ್ಷಣ ಕಿಶದಾಗ ಕೈ ಹಾಕೋದು, ರೊಕ್ಕ ತೆಗೆದು ಕೊಟ್ಬಿಡೋದು. ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಎಷ್ಟು ರೊಕ್ಕ ಕೊಟ್ಟಂಥ ವ್ಯಕ್ತಿ ಅಂಥ ಶಾಸಕ ಇವತ್ತು ಆ ಜನ ಅಲ್ಲಿ ಮರಿತಾರೇನ್ರಿ? ಜೀವನ ಪರ್ಯಂತ ನೀವು ಶಾಸಕ ಅಂತೇಳಿ ಘೋಷಣೆ ಮಾಡ್ತಾರೆ ರೀ. ಯಾವುದೇ ಪಕ್ಷದಿಂದ ನಿಂತರೂ ನೀವು ಶಾಸಕ. ನೋಡ್ರಿ, ದೇವ್ರು ಏನು ಹೇಳ್ತಾನ, ನಿನ್ನ ದುಡಿಮೆಯಲ್ಲಿ ಇರುವಂಥ ಒಂದು 20% ಹಣವನ್ನು ನೀನು ದಾನ ರೂಪದಲ್ಲಿ ಮಾಡು ಅಂತ ಹೇಳಿದಾಗ ಅವಾಗ ಏನು ಹೇಳ್ತಾನೆ? ಇಂಥ ಜಡ್ ಜಮೀರ್ ಶಾಸಕರಂಥವ್ರು ಬೇಕಲ್ಲ. ಜನರಿಗೆ ಒಂದು ಮನೋ ಉಲ್ಲಾಸ ಬೇಕು, ದಾನ ಧರ್ಮ ಮಾಡುವಂಥ ಒಂದು ಮನಸ್ಸು ಬೇಕು, ಒಂದು ಹೃದಯವಂತಿಕೆ ಬೇಕು. ಅದು ಎಲ್ಲರಿಗೆ ಬರೋದಿಲ್ಲ ರೀ. ಅವ್ರಿಗಿಂತ ಸಾವಿರಾರು ಕೋಟಿ ಸರ್ದಾರ್ಗಳದಾರ ರೀ. ಆದ್ರೆ ದಾನ ಮಾಡೋ ಸಲುವಾಗಿ 1 ರೂಪಾಯಿ ಕೊಡೋ ಸಲುವಾಗಿ ಹಿಂದೆ ಮುಂದೆ ಮಾಡ್ತಾರೆ. ಇಂಥವ್ರನ್ನ ತೊಗೊಂಡು ಏನು ಮಾಡೋರು ನೀವು? ಅವ್ರು ಹೋಗುವಾಗ ಬರೀ ಗಂಜಿ ತಿಂದು ಹೋಗ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಇದ್ರೂ ಒಂದು ಆರಾಮ್ ಚಲೋ ಊಟ ಮಾಡುವಂಥ ಪರಿಸ್ಥಿತಿನೂ ಇರೋಂಗಿಲ್ಲ. ಆದರೆ ಜಡ್ ಜಮೀರ್ ಅಹ್ಮದ್ ಮಾಡುವಂಥ ಕೆಲಸ ಇವತ್ತು ಕರ್ನಾಟಕದಾಗ ಒಂದು ಅಪರೂಪದ ಶಾಸಕ ಅಂತೀವಿ ನಾವು. ಅದರಲ್ಲಿ ಕೆಲವರು ಶಾಸಕದಾರ. ಬೆಳಗಾವ್ದಾಗೂ ಒಂದು 2-3 ಶಾಸಕರದಾರ. ದಾನ ಧರ್ಮದ ಮುಖಾಂತರ ಬಂದು ಅವರು ತಮ್ಮ ಯಾವುದೇ ದುಃಖದಲ್ಲಿ ಬಂದವರಿಗೆ ಕೈಯಾರಿ ಕಿಶೆಯಿಂದ ಕೊಡುವಂಥ ಶಾಸಕರ ಬೆಳಗಾವಿ ಜಿಲ್ಲೆದಾಗ ಇಬ್ಬರು ಯಾರ್ದಾರ ಅನ್ನೋದು ಗೊತ್ತಿರ್ಬೇಕಿರಲ್ಲ ನಿಮ್ಗೆ. ನಾವು 50 ಸಲ ಹೇಳೇವಿ. ಮತ್ತು ಹೇಳೋದಂದ್ರೆ ಏನಾಕೈತಿ ರೀ, ಅವ್ರದ್ದ ಹೇಳಾಕತ್ತಿಲ್ಲ ಅಂತಾರ್ರಿ. ಇಂಥವ್ರು ಅದಾರ ಜನ. ಯಾಕಂದ್ರೆ ಯಾರು ಒಳ್ಳೆ ಕೆಲಸ ಮಾಡಾಕತ್ತಾರ ಅದನ್ನು ನಾವು ಎತ್ತಿ ತೋರಿಸೋದು ನಮ್ಮ ಕರ್ತವ್ಯ. ಸಮಾಜಕ್ಕೆ ಗೊತ್ತಾಗಬೇಕು, ಒಬ್ಬ ಜನಪ್ರತಿನಿಧಿ ಯಾವ ಆಸರೆಗೋಸ್ಕರ, ಯಾವ ಆಧಾರದ ಮೇಲೆ ಯಾಕೆ ಅವ ಹಕ್ಕಲೆ ತಂದು ಸಹಾಯ ಮಾಡ್ತಾನೆ. ಆ ಸಹಾಯ ತೊಗೊಂಡವ್ರು ಇವತ್ತು ಅವನಿಗೆ ದೇವ್ರಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾನೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಜಗಜ್ಯೋತಿ ವಿಶ್ವಗುರು ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಕಾಣಲಾರದ ದೇವನು ನಿನ್ನ ಕಷ್ಟ ಕಾರ್ಪಣ್ಯದಲ್ಲಿ ನಾನು ಯಾವುದೇ ರೂಪದಲ್ಲಿ ನಿನ್ನನ್ನು ಆಸರೆಯಾಗಿ ನಿನ್ನ ಕಷ್ಟ ಸುಖ ವಿಚಾರಿಸಲಿಕ್ಕೆ ಒಬ್ಬನನ್ನು ಕಳಿಸುತ್ತೇನೆ ಅಂತ ಜಗಜ್ಯೋತಿ ಬಸವೇಶ್ವರರು ಜಗತ್ತಿನಾಗ ಸಾರಿದ್ದು ಇವತ್ತು ಜಡ್ ಜಮೀರ್ ಅಹ್ಮದ್ ಖಾನ್ ಚಾಮರಾಜಪೇಟೆಯಲ್ಲಿ ಮಾಡಕತ್ತಾರ. ಇಡೀ ಬೆಂಗಳೂರಿನ ಅಕ್ಕಪಕ್ಕದ ಶಾಸಕರು ಸಹಿತ ಅದನ್ನು ನೋಡಿ ಪ್ರೇರಣೆ ಕೊಳ್ಕೋಬೇಕು. ಅವರು ಚಾಮರಾಜಪೇಟೆ ಸೀಮಿತಗನ ಶಾಸಕರ ಅಷ್ಟ ಅಲ್ಲ,
ಅವ್ರೇನಲ್ಲಿ ಯಾರು ಅಲ್ಲಿ ಸಹಾಯ ಕೇಳಕ್ಕೆ ಬಂದವ್ರಿಗೆ ಹೋಗಿ ನೀ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾರ ಅದೇನ ವೋಟ್ರ್ ಅದೇನ ಅಂತ ಕೇಳೋದಿಲ್ರಿ. ಇದು ನೋಡ್ರಿ ವಿಶೇಷತೆ. ಎಲ್ಲೋ ಕಲ್ಕತ್ತಾದಿಂದ ಬಂದವಳು ಹಾರ್ಟ್ ಆಪ್ರೇಷನ್ ಮಾಡ್ಕೊಂಡು ಹೋಗ್ತಾರೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಂದ್ರೆ ಇನ್ನು ಜಟ್ ಜಮೀರ್ ಅಹ್ಮದ ಎಂಥ ದೇವ್ರ ಆಶೀರ್ವಾದ ಮಾಡತ್ತಿರ್ಬೇಕು ಜನ. ಅವ್ರಿಗೆ 100 ವರ್ಷ ಬದುಕಬೇಕು, 1000 ವರ್ಷ ಬಾಳಬೇಕು, ಇಂಥ ವ್ಯಕ್ತಿ ನಮಗೆ ಬೇಕು ಅಂಥೇಳಿ ಅಲ್ಲಿ ಹೋಗೋಗಿ ಜನ ಎಷ್ಟು ಸಹಾಯ ತಗೋತಾರೆ. ಅಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ, ಎಲ್ಲ ಧರ್ಮದವರಿಗೂ ಮುಕ್ತ ಅವಕಾಶ. ಅಲ್ಲಿ ಕೊರೋನಾದಲ್ಲಿ ನೋಡಿರ್ಬೋದು ಎಂಥ ಮಂದಿರ ಮಸೀದಿ ಚರ್ಚದ ಅರ್ಚಕರನ್ನು ಕೂಡಿಸಿಕೊಂಡು ಎಲ್ಲರಿಗೂ 10,000 ರೂಪಾಯಿ ಅವರು ತಮ್ಮ ದಾನದ ಮುಖಾಂತರ ಮತ್ತು ಆಹಾರ ಕಿಟ್ಗಳನ್ನು ಕೋಟ್ಯಾಂತರ ರೂಪಾಯಿ ದಾನ ಧರ್ಮ ಮಾಡಿದಂಥ ಶಾಸಕ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ದು ಒಂದು 2-3 ವಿಡಿಯೋಗಳು ಹಾಕಾಕತ್ತನ್ನು ನೋಡ್ರಿ. ಇಂಥ ಶಾಸಕಗೆ ಒಂದು ಲೈಕ್ ಕೊಡಬೇಕು, ಶೇರ್ ಮಾಡಬೇಕು. ಇಂಥ ಶಾಸಕರು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಅವಾಗ ಕರ್ನಾಟಕ ವಿಧಾನಸಭಾ ಒಂದು ಮೆರಗು ಬರ್ತೈತ್ರಿ. ಅದನ್ನು ನಾವು ಒತ್ತಿ ಹೇಳಾಕತ್ತಾನೆ. ಇದು ವಿಡಿಯೋ ಹೆಂಗೆ ಅನಿಸೈತಿ ನಿಮಗೆ? ನನ್ನ ಕಮೆಂಟ್ ಬಾಕ್ಸ್ದಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ನೀವು ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ. ನಮಸ್ಕಾರ. ಈಗ ಅದಕ್ಕೆ ಕಳಕೆ ಮಾಡ್ತಾ ಇದೀಯಾ? ವ್ಯಾಪಾರ ಇಲ್ಲ 3 ದಿವಸದಿಂದ ಕೊರೋನಾ ಇದರಿಂದ 3 ದಿವಸದಿಂದ ತಗೊಳ್ಳಿ ಅದಕ್ಕೆ ನನಗೆ ತಿನ್ಸ್ತಾ ಇದ್ರ ನಮ್ ಜಮೀನಲ್ಲಿ ಏನಾಗ್ಬೇಕು ಹೇಳಿ ನಿಮ್ಗೆ? ನನಗೇನು ನೀವು 10 ರೂಪಾಯಿ ಕೊಡ್ತೀರಾ? 10 ರೂಪಾಯಿ ಬೇಕಾ? ಕೊಡ್ತೀವಿ. 20 ರೂಪಾಯಿ ಕೊಡ್ತೀವಿ. ಎಷ್ಟು ಸಂಪಾದನೆ ಮಾಡ್ತೀಯ ಈಗ? ವ್ಯಾಪಾರ ಇಲ್ಲ ನೋಡಿ. ಎಷ್ಟು ಸಂಪಾದನೆ ಮಾಡ್ತೀಯ ಡೈಲಿ? ನಿಜ ಹೇಳು. ದಿನ 300 ರೂಪಾಯಿ ಬರುತ್ತೆ. ಎಷ್ಟು ಬಂಡವಾಳ ಎಷ್ಟು? ಬಂಡವಾಳ ಎಷ್ಟು? ಬಂಡವಾಳ 2,000 ಹಾಕ್ತೀನಿ ದಿನ. 2,000 ಆದ್ರೆ ಹೇಳಮ್ಮ. 2,000 ಆದ್ರೆ 300 ಬರ್ತದ? 5,000 ಅಂದ್ರೆ ಎಷ್ಟು ಬರ್ತದೆ? ಅಂಗಡಿ ಕಟ್ಟಬೇಕು. 5,000 ಆದ್ರೆ ಎಷ್ಟಾಗ್ತದೆ? ಎಷ್ಟು ನಿಮಗ್ ಗೊತ್ತು. ನನ್ಗೆ ವ್ಯಾಪಾರ ಇಲ್ಲ, ದುಡ್ಡು ಬೇರೆ ಕಳ್ತನ ಆಯ್ತು. ತುಂಬಾ ಹೆಲ್ಪ್ ಸರ್. ಅನ್ನತಿ ಸರ್, ನನ್ಗೆ ಯಾರು ಹಿಂದೆ ಮುಂದೆ ನಮ್ ರಮೇಶ್ ಇವತ್ತು ಒಳ್ಳೆ ಮಾಂಸ ತಗೊಂಡು ಬಿರಿಯಾನಿ ಮಾಡ್ತೀವಿ. ಆಶೀರ್ವಾದ ಮಾಡಿ. ಯಾರು ಬನ್ನಿ ಕಾಂಗ್ರೆಸ್ ಯಾರು?